ಓಂ ನಮೋ ಭಗವತೆ ರುದ್ರಾಯ ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಮ್ಮ ಪಾಪ ಕರ್ಮಗಳಿರ್ಬೋದು, ಕಷ್ಟಗಳಿರ್ಬೋದು, ಸಂಕಷ್ಟಗಳಿರ್ಬೋದು, ದೇವತಾರಾಧನೆ ಇರ್ಬೋದು, ಪ್ರಾರ್ಥನೆಯಿಂದ ಇರ್ಬೋದು, ಹಾಗೆ ನಾವು ಭಗವಂತನ ಒಂದು ಸನ್ನಿಧಾನವನ್ನು ಅಂದರೆ ದೇವಸ್ಥಾನ ಕಟ್ತಕ್ಕಂಥದ್ದಾಗ್ಬೋದು. ಆದರೆ ಎಷ್ಟೋ ಒಂದು ಪುಣ್ಯ ಕಾರ್ಯಗಳನ್ನು ಮಾಡುವ ಆ ಒಂದು ಹಾದಿಯಲ್ಲಿಯೇ ಯಜ್ಞ ಯಾಗಾದಿ ಹೋಮಗಳನ್ನು ಕೂಡ ಮಾಡ್ತಕ್ಕಂಥ ಒಂದು ಪರಿಪಾಠ ನಮ್ಮ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗದಲ್ಲೂ ಕೂಡ ಇದೆ. ಆದರೆ ಆ ಯಜ್ಞಗಳಿಗೆ ಉಪಯೋಗಿಸ್ತಕ್ಕಂತಹ ಸಮಿತ್ತುಗಳನ್ನು, ಆ ಸಮಿತ್ತುಗಳು ಹೇಗಿರಬೇಕು, ಅವು ಏನೇನು ಸಮಿತಿಗಳಾಗಿರುತ್ತೆ, ಅದನ್ನು ಹೇಗೆ ನಾವು ಉಪಯೋಗಿಸ್ಕೊಂಡಾಗ ಆ ಯಜ್ಞ ಪರಿಪೂರ್ಣ ಫಲವನ್ನು ಕೊಡುತ್ತೆ. ಎಷ್ಟೋ ಸರಿ ಏನಾಗುತ್ತೆ, ನಾವೆಲ್ಲವನ್ನೂ ಸಹ ಯಾರಿಗೋ ಒಬ್ರಿಗೆ ಹೇಳಿಬಿಡ್ತೀವಿ, ಎಲ್ಲ ನೀವೇ ತಂದು ನೀವೇ ಮಾಡಿಕೊಟ್ಬಿಡಿ, ಅಥವಾ ನಾವೇ ಹೋಗಿ ಎಲ್ಲೋ ಒಂದು ಕಡೆ ಅಂಗಡಿಯಲ್ಲಿ ಎಲ್ಲ ಆ ಒಂದು ಪರಿಕರ ಸಾಮಗ್ರಿಗಳನ್ನು ತಂದು ಕೊಡ್ತೀವಿ. ಆದರೆ ಶಾಸ್ತ್ರ ಹೇಳುತ್ತೆ, ಯಾರು ಯಜ್ಞ ಮಾಡ್ತಾರೆ, ಯಾರು ಹೋಮ ಮಾಡ್ತಾರೆ, ಯಾರು ಯಜ್ಞ ಯಾಗಾದಿ ಹೋಮ ಹವನಗಳನ್ನು ಮಾಡ್ತಾರೆ, ಅವರು ಸ್ವಲ್ಪ ಶರೀರವನ್ನು ದಂಡಿಸ್ಬೇಕಂತೆ. ಅದು ಹೇಗೆ ಅಂದರೆ, ನೀವು ಹೋಮ ಇಟ್ಕೊಂಡಿದ್ದೀರಾ, ಅನೇಕ ವಿಧದ ಹೋಮ, ಅದು ಆರೋಗ್ಯಕ್ಕೆ ಸಂಬಂಧಿಸಿರ್ಬೋದು, ಐಶ್ವರ್ಯಕ್ಕೆ ಸಂಬಂಧಿಸಿರ್ಬೋದು, ಹಾಗೆ ರೋಗ ರುಜಿನಗಳ ವಿಚಾರದಲ್ಲಿ, ಅಥವಾ ಆಕಾಂಕ್ಷೆಗಳ ವಿಚಾರದಲ್ಲಿ, ಅಥವಾ ಭಗವಂತನ ಸಂತೃಪ್ತಿಗೆ ಸಹ ಮಾಡಿಸ್ತಕ್ಕಂಥ ಹೋಮಗಳು ಸಹ ಇದೆ. ಭಗವಂತನ ಸಂತೃಪ್ತಿ, ನಮ್ಗೆ ಯಾವುದೇ ಆಸೆಗಳಿಲ್ಲ, ಕೇವಲ ಭಗವಂತನ ಸಂತೃಪ್ತಿಗೆ ಮಾಡಿಸ್ತಕ್ಕಂಥದ್ದು, ಹಾಗೆ ವಿವಾಹ ವಿಷಯಗಳಲ್ಲಿ ಮಾಡಿಸ್ತಕ್ಕಂಥದ್ದು, ಆಕಾಂಕ್ಷೆ ಮಾಡಿಸ್ತಕ್ಕಂಥ ಹೋಮ ಹವನಗಳು ಇರುತ್ತೆ. ಆದರೆ ಈ ಹವನಗಳಿಗೆ ಯಾರು ಕರ್ತ ಇರ್ತಾನೆ ಅಂದರೆ ಮಾಡ್ತಕ್ಕಂಥ ಕರ್ತ, ಆತನು ಈ ಹೋಮ ಹವನಗಳಿಗೆ ಉಪಯೋಗಿಸ್ತಕ್ಕಂಥ ಅಟ್ಲೀಸ್ಟ್ ಒಂದು 2, 3, 4 ಅಷ್ಟು ಸಮಿತಿಗಳನ್ನು ತಾನೇ ಸ್ವತಃ ಕೈಯಾರೆ ತಗೊಂಡು ಬಂದು ಆ ಹೋಮಕ್ಕೆ ಅರ್ಪಿಸಬೇಕು ಅಂತಕ್ಕಂಥ ಶಾಸ್ತ್ರದ ವಿಧಿವಿಧಾನಗಳು ಕೂಡ ಇರುತ್ತೆ. ಯಾಕೆಂದರೆ ಇದು ಅಗ್ನಿಯಜ್ಞ, ಅಗ್ನಿಯ ಮುಖೇನ ಭಗವಂತನನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಹಾಗೆಯೇ ಈ ಒಂದು ಹವನ ಅಥವಾ ಅಗ್ನಿಯಜ್ಞ, ಈ ಉರವಲಗಳು ಅಂತ ನಾವು ಕರಿತೀವಿ, ಅಥವಾ ಸಮಿತ್ತುಗಳು ಅಂತ ಕರಿತೀವಿ, ಅಥವಾ ಸಮಿಧ ಅಂತೂ ಕೂಡ ಕರಿತೀವಿ. ಇದನ್ನು ನಾವು ಹವನಕ್ಕೆ ಸರಿಯಾದದ್ದನ್ನು ನಾವು ನಮ್ಮ ಕೈಯಾರೆ ಹೋಗಿ ಅಶ್ವತ್ಥ ವೃಕ್ಷ ಇರ್ಬೋದು, ಅಥವಾ ತುಳಸಿ ಇರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಬಿಲ್ವ ಇರ್ಬೋದು, ಅದರ ಒಂದು ಸಮಿತ್ತುಗಳು ಅಥವಾ ಆ ಉರುವಲಗಳನ್ನು ತಂದು ನಾವು ಈ ಒಂದು ಅಗ್ನಿಗೆ ಯಜ್ಞಕ್ಕೆ ಉಪಯೋಗಿಸಿದಾಗ ಅದು ಯಜ್ಞ ಪರಿಪೂರ್ಣ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ನಾವು ಅಂಗಡಿಯಲ್ಲಿ ತಂದ್ವಿ, ದುಡ್ಡು ಕೊಟ್ಟು ತಂದ್ವಿ, ಹಾಗೆ ಯಾರಿಗೋ ಹೇಳಿದ್ವಿ, ಅವ್ರಿಗೆ ಒಪ್ಪಿಸಿ ತಂದ್ವಿ, ಆದರೆ ಕಷ್ಟಪಟ್ಟು ಭಗವಂತನಿಗೆ ಆ ಉರುವಲಗಳನ್ನು ತರೋದ್ರಿಂದ ಬಹಳಷ್ಟು ಒಳ್ಳೆಯದಾಗ್ತಕ್ಕಂಥದ್ದು. ಏಕೆಂದರೆ ನಮಗೆ ಗೊತ್ತು, ಸೂರ್ಯನಿಗೆ ಮದರ ಉಪಯೋಗಿಸ್ತಕ್ಕಂಥದ್ದು, ಹಾಗೆ ಚಂದ್ರನಿಗೆ ಪಲಾಶ, ಹಾಗೆ ಮಂಗಳನಿಗೆ ಕಗ್ಗಲಿ ಉಪಯೋಗಿಸ್ತಕ್ಕಂಥದ್ದು, ಬುಧನಿಗೆ ಉತ್ತರಾಣಿಯನ್ನು ಉಪಯೋಗಿಸ್ತಕ್ಕಂಥದ್ದು, ಗುರುವಿಗೆ ಅರಳಿ ಮರ, ಶುಕ್ರನಿಗೆ ಅತ್ತಿ ಮರ, ಶನಿಗೆ ನಮಗೆ ಗೊತ್ತು ಶಮಿ ಮರ, ರಾಹುವಿಗೆ ದೂರ್ವ, ಹಾಗೆ ಕೇತುವಿಗೆ ನಾವು ಕುಶ ಅಂತೂ ಕೂಡ ಕರಿತೀವಿ. ನಮ್ಮ ಕೈಲಿ ಅಟ್ಲೀಸ್ಟ್ ಅರಳಿ ಮರದ ಹತ್ರ ಹೋಗ್ಬೋದು, ಅಥವಾ ಬಿಲ್ವ ಮರದ ಹತ್ರ ಆಗ್ಬೋದು, ಅಥವಾ ಮುತ್ತುಗದ್ದಾಗ್ಬೋದು, ಗಂಧದ್ದಾಗ್ಬೋದು, ಹೊಂಗೆದಾಗ್ಬೋದು. ಇಂತಹ ಕೈಲಾದ ಒಂದಷ್ಟು ಸಮಿತಿಗಳನ್ನು ನಾವೇ ಒಂದು ದಿನದ ಹಿಂದೆ ತಂದಾಗ ಅದು ಹೆಚ್ಚು ಫಲಗಳನ್ನು ಕೊಡುತ್ತೆ. ಆದರೆ ಎಲ್ಲವೂ ಕಾಲ ಮೇಲೆ ಕಾಲು ಹಾಕ್ಕೊಂಡು ದುಡ್ಡು ಕೊಟ್ಟು ನಾವು ಹೋಮ ಹವನಗಳನ್ನು ಎಲ್ಲ ನೀವೇ ಮಾಡಿ ನಾವು ನೋಡ್ತಾ ಇರ್ತೀವಿ ಅಂತಕ್ಕಂಥದ್ದು ಅಷ್ಟು ಪರಿಪೂರ್ಣತೆಯ ಸಂಕೇತ ಅಲ್ಲ. ಒಂದಷ್ಟು ಅವ್ರಿಗೂ ಹೇಳೋಣ, ಒಂದಷ್ಟು ನಾವೇ ಕಷ್ಟಪಟ್ಟು ದೇಹವನ್ನು ದಂಡಿಸ್ತಂದಾಗ ಆ ಯಜ್ಞ ಯಾಗಾದ, ಏಕೆಂದರೆ ಇದಕ್ಕೆ ಉದಾಹರಣೆಯಾಗಿ ಋಷಿಮುನಿಗಳು ಸಮಿತ್ತುಗಳಿಗಾಗಿ, ದರ್ಬೆಗಳಿಗಾಗಿ, ಉರುವಲುಗಳಿಗಾಗಿ, ಹೋಮ ಹವನಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳಿಗಾಗಿ ಅವರೇ ಕಾಲ್ನಡಿಗೆಯಲ್ಲಿ ಉಪವಾಸ ಇದ್ದು ಅವರು ಹುಡುಕಿ ಅದನ್ನು ಎಲ್ಲೂ ಕೂಡ ಭೂಸ್ಪರ್ಶ ಮಾಡದೆ, ನಾವು ತಗೊಂಡು ಬರ್ತಕ್ಕಂಥ ವಸ್ತು ಭೂಸ್ಪರ್ಶ ಮಾಡಬಾರ್ದು, ಅದನ್ನು ಹಾಗೇ ತೊಗೊಂಬಂದು ಮನೆಯಲ್ಲಿಟ್ಟು ಆ ಯಜ್ಞ ಯಾಗಾದಿಗಳನ್ನು ಮಾಡಿ ಪರಿಪೂರ್ಣತೆಯನ್ನು ಪಡೆದಂಥ ಮಹನೀಯರು ಸಹ ನಮ್ಮ ಸನಾತನ ಹಿಂದೂ ಸಂಪ್ರದಾಯದಲ್ಲಿ ಇರತಕ್ಕಂಥದ್ದು. ಹಾಗಾಗಿ ನೀವು ಯಾರೇ ಯಜ್ಞ ಯಾಗಾದಿ ಹೋಮ ಹವನಗಳನ್ನು ಅಥವಾ ಅಗ್ನಿ ಯಜ್ಞಗಳನ್ನು ಮಾಡಿಸ್ತೀರಾ, ಸಂಕಲ್ಪ ಯಜ್ಞಗಳನ್ನು ಮಾಡಿಸ್ತೀರಾ, ನೀವು ಯಾರೇ ಆಗಿರಲಿ, ಆಫೀಸರ್ ಆಗಿರಲಿ, ರೈತರಾಗಿರಲಿ, ಅಥವಾ ಏನೇ ವೃತ್ತಿ ಮಾಡ್ತಾ ಇದ್ರೂ ಸಹ ಒಂದಷ್ಟು ದೇಹವನ್ನು ದಂಡಿಸಿ ನೀವು ಕೈಯಾರಿಯಾಗಿ ಅರಳಿ ಮರ ಅಥವಾ ಬಿಲ್ವಪತ್ರೆದಾಗ್ಬೋದು, ಕೈಗೆ ಸಿಗ್ತಕ್ಕಂಥ ಒಂದು 3-4 ಉರುವಲಗಳನ್ನು ತಂದಾಗ ಆ ಯಜ್ಞ ಪರಿಪೂರ್ಣ ಆಗುತ್ತೆ, ಬೇಗ ಫಲ ಕೊಡುತ್ತೆ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.